ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 2/1/2025. ಪ್ರಾಪ್ತ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ತಂದೆಯ ಪಾತ್ರವು ನಿಖರವಾಗಿದೆ. ಅವರು ತಮ್ಮ ಸಮಯದಲ್ಲಿ ಬರುತ್ತಾರೆ. ಇದರಲ್ಲಿ ಸ್ವಲ್ಪವೂ ಅಂತರವಾಗುವುದಿಲ್ಲ. ಅವರು ಬರುವ ನೆನಪಾರ್ಥ ಶಿವರಾತ್ರಿಯನ್ನು ಹೆಚ್ಚಿನ ವಿಜೃಂಭಣೆಯಿಂದ ಆಚರಿಸಿ. ಪ್ರಶ್ನೆ: ಎಂಥ ಮಕ್ಕಳ ವಿಕರ್ಮವು ಸಂಪೂರ್ಣವಾಗಿ ವಿನಾಶವಾಗುವುದಿಲ್ಲ? ಉತ್ತರ: ಯಾರ ಯೋಗವು ಸರಿಯಾಗಿಲ್ಲವೋ, ತಂದೆ ನೆನಪಿನಲ್ಲಿರುವುದಿಲ್ಲವೋ, ಅವರ ವಿಕರ್ಮಗಳು ವಿನಾಶವಾಗುವುದಿಲ್ಲ. ಯೋಗಯುಕ್ತರಾಗಿ ಇಲ್ಲದೆ ಇರುವ ಕಾರಣ ಇಷ್ಟು ಸದ್ಗತಿಯಾಗುವುದಿಲ್ಲ. ಪಾಪವು ಉಳಿದುಕೊಳ್ಳುತ್ತದೆ ಮತ್ತೆ ಪದವಿಯು ಕಡಿಮೆಯಾಗುತ್ತದೆ. ಯೋಗವಿಲ್ಲದಿದ್ದರೆ ನಾಮರೂಪದಲ್ಲಿ ಸಿಲುಕುತ್ತಾರೆ. ಅವರ ಮಾತುಗಳೇ ಬರುತ್ತಿರುತ್ತವೆ. ಅಂಥವರು ದೇಹಿ ಅಭಿಮಾನಿಯಾಗಿರಲು ಸಾಧ್ಯವಿಲ್ಲ. ಗೀತೆ. ಇಂದು ಬೆಳಗ್ಗೆ ಬಂದವರು ಯಾರು? ಓಂ ಶಾಂತಿ. ಎಷ್ಟು ಗಂಟೆಗೆ ಮುಂಜಾನೆಯಾಗುತ್ತದೆ? ತಂದೆಯು ಮುಂಜಾನೆ ಎಷ್ಟು ಗಂಟೆಗೆ ಬರುತ್ತಾರೆ? ಕೆಲವರು ಹೇಳಿದರು 3 ಗಂಟೆ, ಕೆಲವರು ಹೇಳಿದರು 4 ಗಂಟೆ, ಇನ್ನೂ ಕೆಲವರು ಸಂಗಮಯುಗದಲ್ಲಿ ಹಲವರು 12 ಗಂಟೆಗೆ ಎಂದು ಹೇಳಿದರು. ತಂದೆಯು ನಿಖರವಾಗಿ ಕೇಳುತ್ತಾರೆ. 12 ಗಂಟೆಗಂತೂ ನೀವು ಬೆಳಗಿನ ಸಮಯವೆಂದು ಹೇಳಲು ಸಾಧ್ಯವಿಲ್ಲ. 12 ಗಂಟೆಯ ಹೊಡೆದು 1 ಸೆಕೆಂಡ್ ಆಯಿತು, 1 ನಿಮಿಷವಾಯಿತು ಎಂದರೆ AM ಎಂದರೆ ಮುಂಜಾನೆ ಆರಂಭವಾಯಿತು. ಇದು ಸಂಪೂರ್ಣ ಮುಂಜಾನೆಯಾಗಿದೆ. ನಾಟಕದಲ್ಲಿ ಇದರ ಪಾತ್ರವು ಬಹಳ ನಿಖರವಾಗಿದೆ. 1 ಕ್ಷಣವೂ ತಡವಾಗಲು ಸಾಧ್ಯವಿಲ್ಲ. ಈ ನಾಟಕವು ಅನಾದಿಯಾಗಿ ಮಾಡಲ್ಪಟ್ಟಿದೆ. 12 ಗಂಟೆಯ ಮೇಲೆ 1 ಕ್ಷಣವು ಎಲ್ಲಿಯವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಅದನ್ನು AM ಅಂದರೆ ಮುಂಜಾನೆ ಎಂದು ಹೇಳುವುದಿಲ್ಲ. ಇದು ಬೇಹದ್ದಿನ ಮಾತಾಗಿದೆ. ತಂದೆಯು ತಿಳಿಸುತ್ತಾರೆ, ನಾನು ಬೆಳಗ್ಗೆ ಬರುತ್ತೇನೆ. ವಿದೇಶಿಯರ AM ಮತ್ತು PM ನಿಖರವಾಗಿ ನಡೆಯುತ್ತದೆ. ಅವರ ಬುದ್ಧಿಯಾದರೂ ಚೆನ್ನಾಗಿದೆ. ಅವರು ಇಷ್ಟು ಸತೋಪ್ರಧಾನರಾಗುವುದಿಲ್ಲ ಮತ್ತು ತಮೋಪ್ರಧಾನರೂ ಆಗುವುದಿಲ್ಲ. ಭಾರತವಾಸಿಯರೇ 100% ಸತೋಪ್ರಧಾನರು ಮತ್ತು 100% ತಮೋಪ್ರಧಾನರಾಗಿದ್ದಾರೆ. ಅಂದಾಗ ತಂದೆಯು ಬಹಳ ಅಕ್ಯುರೇಟ್ ಆಗಿದ್ದಾರೆ. ಮುಂಜಾನೆ ಅರ್ಥಾತ್ 12 ಗಂಟೆಯ ಮೇಲೆ 1 ನಿಮಿಷ ಸೆಕೆಂಡಿನ ಲೆಕ್ಕವನ್ನು ಇಡುವುದಿಲ್ಲ. 1 ಸೆಕೆಂಡ್ ಕಳೆಯುವುದರಲ್ಲಿ ಗೊತ್ತಾಗುವುದೇ ಇಲ್ಲ. ಈಗ ಈ ಮಾತುಗಳನ್ನು ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಪ್ರಪಂಚದವರಂತೂ ಸಂಪೂರ್ಣ ಘೋರ ಅಂಧಕಾರದಲ್ಲಿದ್ದಾರೆ. ತಂದೆಯನ್ನು ಎಲ್ಲಾ ಭಕ್ತರು ದುಃಖದಲ್ಲಿ ಪತಿತ ಪಾವನ ಬನ್ನಿ, ತಂದೆ ಬನ್ನಿ ಎಂದು ನೆನಪು ಮಾಡುತ್ತಾರೆ. ಆದರೆ ಅವರು ಯಾರು, ಯಾವಾಗ ಬರುತ್ತಾರೆ ಇದನ್ನೇನೋ ತಿಳಿದುಕೊಂಡಿಲ್ಲ. ಮನುಷ್ಯರಾಗಿದ್ದರೂ ಸಹ ನಿಖರವಾಗಿ ಏನೂ ಗೊತ್ತಿಲ್ಲ. ಏಕೆಂದರೆ ಪತಿತ ತಮೋಪ್ರಧಾನರಾಗಿದ್ದಾರೆ. ಕಾಮವು ಸಹ ಎಷ್ಟು ತಮೋಪ್ರಧಾನವಾಗಿದೆ. ಈಗ ಬೇಹದ್ದಿನ ತಂದೆಯು ಆದೇಶ ನೀಡುತ್ತಾರೆ, ಮಕ್ಕಳೇ, ಕಾಮ್ಜೀತರು ಜಗಜ್ಜೀತರಾಗಿ. ಒಂದು ವೇಳೆ ಈಗ ಪವಿತ್ರರಾಗದಿದ್ದರೆ ವಿನಾಶವನ್ನು ಹೊಂದುತ್ತೀರಿ. ನೀವು ಪವಿತ್ರ ಆಗುವುದರಿಂದ ಅವಿನಾಶಿ ಪದವಿಯನ್ನು ಪಡೆಯುತ್ತೀರಿ. ನೀವು ರಾಜಯೋಗವನ್ನು ಕಲಿಯುತ್ತಿದ್ದಿರಲ್ವೇ? ಸ್ಲೋಗನ್ ಸಹ ಬರೆಯುತ್ತೀರಿ, ಪವಿತ್ರರಾಗಿ, ಯೋಗಿಗಳಾಗಿ, ವಾಸ್ತವದಲ್ಲಿ ರಾಜಯೋಗಿಗಳಾಗಿ ಎಂದು ಬರೆಯಬೇಕು. ಯೋಗಿ ಶಬ್ದವು ಸಾಮಾನ್ಯವಾಗಿದೆ. ಬ್ರಹ್ಮತತ್ವದೊಂದಿಗೆ ಯೋಗವನ್ನಿಡುತ್ತಾರೆ. ಅವರು ಸಹ ಯೋಗಿಗಳಾಗಿದ್ದರು. ಮಕ್ಕಳು ತಂದೆಯೊಂದಿಗೆ ಸ್ತ್ರೀ ಪುರುಷರೊಂದಿಗೆ ಯೋಗವನ್ನಿಡುತ್ತಾರೆ. ಆದರೆ ನಿಮ್ಮದು ಇದು ರಾಜಯೋಗವಾಗಿದೆ. ತಂದೆಯು ರಾಜಯೋಗವನ್ನು ಕಲಿಸುತ್ತಾರೆ. ಆದ್ದರಿಂದ ರಾಜಯೋಗವೆಂದು ಬರೆಯುವುದು ಸರಿಯಾಗಿದೆ. ಪವಿತ್ರರಾಗಿ ರಾಜಯೋಗಿಗಳಾಗಿ ದಿನ ಪ್ರತಿದಿನ ತಿದ್ದುಪಡಿಯಾಗುತ್ತಾ ಇರುತ್ತದೆ. ತಂದೆಯೂ ಸಹ ತಿಳಿಸುತ್ತಾರೆ, ಇಂದು ನಿಮಗೆ ಗುಹ್ಯಾತಿ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ. ಈಗ ಶಿವ ಜಯಂತಿಯು ಬರುವುದಿದೆ. ಶಿವ ಜಯಂತಿಯನ್ನು ನೀವು ಬಹಳ ಚೆನ್ನಾಗಿ ಆಚರಿಸಬೇಕಾಗಿದೆ. ಶಿವ ಜಯಂತಿಯಂದು ಬಹಳ ಒಳ್ಳೆಯ ಸರ್ವಿಸ್ ಮಾಡಬೇಕಾಗಿದೆ. ಯಾರ ಬಳಿ ಪ್ರದರ್ಶಿನಿ ಇದೆಯೋ ಎಲ್ಲರೂ ತಮ್ಮ ತಮ್ಮ ಶಿವ ಕೇಂದ್ರದಲ್ಲಿ ಅಥವಾ
ಮನೆಯಲ್ಲಿ ಶಿವ ಜಯಂತಿಯನ್ನು ಬಹಳ ಚೆನ್ನಾಗಿ ಆಚರಣೆ ಮಾಡಿ ಮತ್ತು ಬರೆಯಿರಿ. ಶಿವ ತಂದೆಯ ಗೀತಾ ಜ್ಞಾನದಾತ. ತಂದೆಯಿಂದ ಆಸ್ತಿಯನ್ನು ಪಡೆಯುವ ಮಾರ್ಗವನ್ನು ಬಂದು ಕಲಿಯಿರಿ. ಭಲೆ ದೀಪಗಳನ್ನು ಬೆಳಗಿಸಿ ಮನೆ ಮನೆಯಲ್ಲಿ ಶಿವ ಜಯಂತಿಯನ್ನು ಆಚರಿಸಬೇಕು. ನೀವು ಜ್ಞಾನ ಗಂಗೆಯರಾಗಿದ್ದಿರಲ್ಲವೇ? ಅಂದ ಮೇಲೆ ಪ್ರತಿಯೊಬ್ಬರ ಮನೆಯಲ್ಲಿ ಗೀತಾ ಪಾಠಶಾಲೆ ಇರಬೇಕು. ಮನೆ ಮನೆಯಲ್ಲಿ ಗೀತೆಯನ್ನು ಓದುತ್ತಾರಲ್ಲವೇ? ಪುರುಷರಿಗಿಂತಲೂ ಮಾತೆಯರು ಭಕ್ತಿಯಲ್ಲಿ ಮುಂದುವರಿಯುತ್ತಾರೆ. ಇಂಥ ಪರಿವಾರಗಳಿರುತ್ತವೆ. ಎಲ್ಲಿ ಗೀತೆಯನ್ನು ಓದುತ್ತಾರೆ ಅಂದಾಗ ಮನೆಯಲ್ಲಿಯೂ ಚಿತ್ರಗಳನ್ನು ಇಟ್ಟುಕೊಳ್ಳಬೇಕು ಮತ್ತು ಬರೆಯಿರಿ. ಬಂದು ಬೇಹದ್ದಿನ ತಂದೆಯನ್ನು ಆಸ್ತಿಯನ್ನು ತೆಗೆದುಕೊಳ್ಳಿ. ಈ ಶಿವ ಜಯಂತಿಯ ಹಬ್ಬವು ವಾಸ್ತವದಲ್ಲಿ ನಿಮ್ಮ ಸತ್ಯ ದೀಪಾವಳಿಯಾಗಿದೆ. ಯಾವಾಗ ಶಿವತಂದೆಯು ಬರುವರೋ ಆಗ ಮನೆ ಮನೆಯಲ್ಲಿ ಬೆಳಕಾಗಿ ಬಿಡುತ್ತದೆ. ಈ ಹಬ್ಬವನ್ನು ಹೆಚ್ಚಿನ ದೀಪಗಳನ್ನೆರಿಸಿ ಪ್ರಕಾಶಿತ ಮಾಡಿ ಆಚರಿಸಿ. ನೀವು ಸತ್ಯ ದೀಪಾವಳಿಯನ್ನು ಆಚರಿಸುತ್ತೀರಿ. ಸತ್ಯ ಯುಗದಲ್ಲಿ ಇದು ಸಂಪೂರ್ಣ ದೀಪಾವಳಿಯಾಗುತ್ತದೆ. ಅಲ್ಲಿ ಮನೆ ಮನೆಯಲ್ಲಿಯೂ ಬೆಳಕೇ ಬೆಳಕಿರುವುದು. ಅರ್ಥಾತ್ ಪ್ರತಿಯೊಂದು ಆತ್ಮನ ಜ್ಯೋತಿಯು ಜಾಗೃತವಾಗಿರುತ್ತದೆ. ಇಲ್ಲಂತೂ ಅಂಧಕಾರವಿದೆ. ಆತ್ಮಗಳು ಅಸುರಿ ಬುದ್ಧಿಯವರಾಗಿ ಹುಟ್ಟಿದ್ದಾರೆ. ಅಲ್ಲಿ ಪವಿತ್ರ ಆತ್ಮಗಳಿರುವುದರಿಂದ ದೈವಿ ಬುದ್ಧಿ ಇರುತ್ತದೆ. ಆತ್ಮವೇ ಪತಿತ, ಆತ್ಮವೇ ಪಾವನವಾಗುತ್ತದೆ. ಈಗ ನೀವು ಕನಿಷ್ಠರಿಂದ ಶ್ರೇಷ್ಠರಾಗುತ್ತಿದ್ದೀರಿ. ಆತ್ಮವು ಪವಿತ್ರವಾದಾಗ ಪವಿತ್ರ ಶರೀರವೇ ಸಿಗುತ್ತದೆ. ಇಲ್ಲಿ ಆತ್ಮವು ಅಪವಿತ್ರವಾಗಿರುವುದರಿಂದ ಶರೀರ ಮತ್ತು ಪ್ರಪಂಚವು ಅಪವಿತ್ರವಾಗಿದೆ. ಈ ಮಾತುಗಳನ್ನು ನಿಮ್ಮಲ್ಲಿ ಕೆಲವರೇ ಯಥಾರ್ಥ ರೀತಿಯಲ್ಲಿ ತಿಳಿದುಕೊಳ್ಳುತ್ತಾರೆ ಮತ್ತು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವರಲ್ಲಿ ಖುಷಿ ಇರುತ್ತದೆ. ನಂಬರ್ ವಾರ್ ಪುರುಷಾರ್ಥದನುಸಾರವಂತೂ ಮಾಡುತ್ತಿರುತ್ತಾರೆ. ಗ್ರಹಚಾರವು ಎಲ್ಲರ ಮೇಲೆ ಕುಳಿತುಕೊಳ್ಳುತ್ತದೆ. ಕೆಲವೊಮ್ಮೆ ರಾವಿನ ಗ್ರಹಚಾರವು ಕುಳಿತುಕೊಳ್ಳುವಂದರೆ ಆಶ್ಚರ್ಯವೆನಿಸುವಂತೆ ಜ್ಞಾನವನ್ನು ಬಿಟ್ಟು ಹೋಗುತ್ತಾರೆ. ಬೃಹಸ್ಪತಿ ದಶೆಯು ಬದಲಾಗಿ ರಾವಿನ ದಶೆಯು ಕುಳಿತುಕೊಳ್ಳುತ್ತದೆ. ಕಾಮವಿಕಾರದಲ್ಲಿ ಹೋದರೆಂದರೆ ರಾವಿನ ದಶೆಯು ಕುಳಿತುಕೊಂಡಂತೆ ಅರ್ಥ. ಮಲ್ಲಯುದ್ಧ ಇರ್ತದೆ ಅಲ್ಲವೇ? ನೀವು ಮಾತೆಯರು ಬಹುಶಃ ನೋಡಿರುವುದಿಲ್ಲ. ಏಕೆಂದರೆ ಮಾತೆಯರು 4 ಗೋಡೆಗಳ ಮಧ್ಯದಲ್ಲಿ ಇರುವವರಾಗಿದ್ದೀರಿ. ಈಗ ನಿಮಗೆ ತಿಳಿದಿದೆ ಭ್ರಮರಿಯನ್ನು ಮನೆ ಕಟ್ಟುವಂಥದ್ದು ಎಂದು ಹೇಳುತ್ತಾರೆ. ಮನೆಯನ್ನು ಕಟ್ಟುವುದರಲ್ಲಿ ಒಳ್ಳೆಯ ಕಲೆಗಾರನಿರುತ್ತಾರೆ. ಆದ್ದರಿಂದ ಗರೇತ್ರಿ ಎಂಬ ಹೆಸರಿದೆ. ಎಷ್ಟೊಂದು ಪರಿಶ್ರಮ ಪಡುತ್ತದೆ. ಅದು ಸಹ ಪಕ್ಕಾ ಮೇಸ್ತ್ರಿಯಾಗಿರುತ್ತದೆ. 2-3 ಕೋಣೆಗಳನ್ನು ಮಾಡಿರುತ್ತದೆ. 3-4 ಕೀಟಗಳನ್ನು ತೆಗೆದುಕೊಂಡು ಬರುತ್ತದೆ. ಹಾಗೆಯೇ ನೀವು ಸಹ ಬ್ರಾಹ್ಮಣಿಯರಾಗಿದ್ದೀರಿ. ಭಲೆ 1-2 ಮನೆಗಳಾದರನ್ನಾದರೂ ಮಾಡಿ, 10-12 ಆದರೂ ಮಾಡಿ, 5,000 ಬೇಕಾದರೂ ಮಾಡಿ, ಪ್ರದರ್ಶನಿ ಇತ್ಯಾದಿಗಳನ್ನು ಮಾಡುತ್ತಾ ಇರಿ. ಇದು ಸಹ ಮನೆ ಖಂಡಿತವಾಯಿತಲ್ಲವೇ? ಅದರಲ್ಲಿ ಕುಳಿತು ಎಲ್ಲರಿಗೂ ಜ್ಞಾನದ ಧ್ವನಿ ಮಾಡುತ್ತೀರಿ. ಆದ್ದರಿಂದ ಕೆಲವರು ತಿಳಿದುಕೊಂಡಿದ್ದರು ತಿಳಿದುಕೊಂಡು ಕೀಟಗಳಿಂದ ಬ್ರಾಹ್ಮಣರಾಗುತ್ತಾರೆ. ಇನ್ನೂ ಕೆಲವರು ಹಾಗೆ ಉಳಿಯುತ್ತಾರೆ. ಅರ್ಥಾತ್ ಆ ಧರ್ಮವಲ್ಲ, ಅಂದರೆ ಈ ಧರ್ಮದವರಿಗೆ ಸಂಪೂರ್ಣವಾಗಿ ಪ್ರೇರಣೆ ಸಿಗುವುದು. ನೀವಾದರೂ ಮನುಷ್ಯರಾಗಿದ್ದೀರಿ. ನಿಮ್ಮ ಶಕ್ತಿಯು ಈ ಭ್ರಮರಿಗಿಂತಲೂ ಹೆಚ್ಚಿನದಾಗಿದೆ. ನೀವು 2,000 ಮಂದಿಯ ಮಧ್ಯದಲ್ಲಿಯೂ ಭಾಷಣ ಮಾಡಬಹುದು. ಮುಂದೆ ಹೋದಂತೆ 4-5 ಸಾವಿರ ಜನ ಸಭೆಯಲ್ಲಿಯೂ ನೀವು ಹೋಗುತ್ತೀರಿ. ನಿಮ್ಮೊಂದಿಗೆ ಭ್ರಮರಿಯ ಹೋಲಿಕೆ ಇದೆ. ಇತ್ತೀಚೆಗೆ ಸನ್ಯಾಸಿಗಳೂ ಸಹ ವಿದೇಶಗಳಲ್ಲಿ ಹೋಗಿ ನಾವು ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಸುತ್ತೇವೆಂದು ಹೇಳುತ್ತಾರೆ. ಈಗಂತೂ ಮಾತೆಯರು ಸಹ ಕಾವಿ ಬಟ್ಟೆಯನ್ನು ಧರಿಸಿ ಹೋಗುತ್ತಾರೆ. ವಿದೇಶಗಳಿಗೆ ಮೋಸ ಮಾಡಿ ಬರುತ್ತಾರೆ. ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಯಿರಿ ಎಂದು ಅವರಿಗೆ ಹೇಳುತ್ತಾರೆ. ಆದರೆ ಭಾರತದಲ್ಲಿ ಹೋಗಿ ನೀವು ಕಲಿಯಿರಿ ಎಂದು ಹೇಳುವುದಿಲ್ಲ. ನೀವಂತೂ ವಿದೇಶಕ್ಕೆ ಹೋಗುತ್ತೀರೆಂದರೆ ಅಲ್ಲಿಯೇ ಕುಳಿತು ತಿಳಿದುಕೊಂಡಿರ್ತೀರಿ. ಈ ರಾಜಯೋಗವನ್ನು ಕಲಿಯಿರಿ. ಇದರಿಂದ ಸ್ವರ್ಗದಲ್ಲಿ ನಿಮ್ಮ ಜನ್ಮವಾಗುವುದು.
ಇದರಲ್ಲಿ ವಸ್ತ್ರಗಳನ್ನು ಬದಲಾಯಿಸುವ ಮಾತಿಲ್ಲ. ಇಲ್ಲೇ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ, ಆಗ ತಂದೆ ಮುಕ್ತಿದಾತ ಮಾರ್ಗದರ್ಶಕರನ್ನಾಗಿ ಮಾಡುತ್ತಾರೆ, ದುಃಖದಿಂದ ಬಿಡುಗಡೆ ಮಾಡುತ್ತಾರೆ. ಈಗ ನೀವು ಸತೋಪ್ರಧಾನರಾಗಬೇಕಾಗಿದೆ. ಮೊದಲು ನೀವು ಸತ್ಯಯುಗದಲ್ಲಿದ್ದೀರಿ, ಈಗ ಕಲಿಯುಗದಲ್ಲಿದ್ದೀರಿ. ಇಡೀ ಪ್ರಪಂಚ ಎಲ್ಲಾ ಧರ್ಮದವರು ಕಲಿಯುಗದವರಿದ್ದಾರೆ. ಯಾವುದೇ ಧರ್ಮದ ಸಿಕ್ಕಿದರೆ ಅವರಿಗೆ ತಿಳಿಸಬೇಕು. ತಂದೆಯು ತಿಳಿಸುತ್ತಾರೆ, ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ನೀವು ಪಾಸಾಗಿ ಬಿಡುತ್ತೀರಿ. ಮತ್ತೆ ನಾನು ಜೊತೆ ಕರೆದುಕೊಂಡು ಹೋಗುತ್ತೇನೆ. ಕೇವಲ ಇಷ್ಟನ್ನೇ ತಿಳಿಸಿ, ಹೆಚ್ಚಿನದಾಗಿ ಬೇಡ. ಇದಂತೂ ಬಹಳ ಸಹಜವಾಗಿದೆ. ನಿಮ್ಮ ಶಾಸ್ತ್ರಗಳಲ್ಲಿಯೂ ಇದೆ. ಮನೆ ಮನೆಯಲ್ಲಿ ಸಂದೇಶ ಕೊಡುತ್ತಿದೆ. ಕೊಟ್ಟರೂ ಸಹ ಯಾರು ಒಬ್ಬರು ಇಂದು ಉಳಿದುಕೊಂಡು ಮತ್ತೆ ಅವರು ನನಗೆ ಯಾರು ತಿಳಿಸಿಲ್ಲವೆಂದು ದೂರ ನೀಡಿದರು. ಅಂದಾಗ ತಂದೆಯು ಬಂದಿದ್ದಾರೆ ಎಂದು ಡಂಗರವನ್ನು ಸಾರಬೇಕು. ಒಂದು ದಿನ ಅವಶ್ಯವಾಗಿ ಶಾಂತಿಧಾಮ, ಸುಖಧಾಮ, ಆಸ್ತಿಯನ್ನು ಕೊಡಲು ತಂದೆಯು ಬಂದಿದ್ದಾರೆಂದು ಸಂದೇಶವು ತಿಳಿಯುತ್ತದೆ. ಅವಶ್ಯವಾಗಿ ಯಾವ ದೇವತಾ ಧರ್ಮವಿತ್ತೋ ಆಗ ಮತ್ಯಾವುದೇ ಧರ್ಮ ಇರಲಿಲ್ಲ. ಎಲ್ಲಾ ಶಾಂತಿಧಾಮದಲ್ಲಿದ್ದರೂ ಇಂತಹ ವಿಚಾರಗಳು ನಡೆಯಬೇಕು. ಘೋಷಣಾ ವಾಕ್ಯಗಳನ್ನು ಮಾಡಿಸಬೇಕು. ತಂದೆಯು ತಿಳಿಸುತ್ತಾರೆ, ದೇಹ ಸಹಿತ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ಬಿಡಿ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ, ಆಗ ಆತ್ಮವು ಪವಿತ್ರವಾಗಿ ಬಿಡುವುದು. ಈಗ ಆತ್ಮಗಳು ಅಪವಿತ್ರವಾಗದಿದ್ದರೆ ತಂದೆಯು ಎಲ್ಲರನ್ನೂ ಪವಿತ್ರನಾಗಿ ಮಾಡಿ ಮಾರ್ಗದರ್ಶಕರನ್ನಾಗಿ ಮಾಡಿ ಈಗ ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ. ಎಲ್ಲರೂ ತಮ್ಮ ತಮ್ಮ ವಿಭಾಗದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ. ನಂತರ ದೇವತಾ ಧರ್ಮದವರು ನಂಬರ್ 1 ಆಗಿ ಕೆಳಗಿಳಿಯುತ್ತಾರೆ. ಎಷ್ಟು ಸಹಜವಾಗಿದೆ. ಇದು ಬುದ್ಧಿಯಲ್ಲಿ ಧಾರಣೆಯಾಗಬೇಕು. ಯಾರು ಸೇವೆಯನ್ನು ಮಾಡುವವರು ಅವರನ್ನು ಮುಚ್ಚಿಡಲು ಸಾಧ್ಯವಿಲ್ಲ. ಹಾಗೆ ಸೇವಾಭಂಗ ಮಾಡುವವರನ್ನು ಸಹ ಮುಚ್ಚಿಡಲು ಸಾಧ್ಯವಿಲ್ಲ. ಸೇವಾದಾರಿಗಳನ್ನು ಕರೆಸುತ್ತಾರೆ. ಯಾರು ಮಾಡುವರು, ಯಾರು ಜ್ಞಾನವನ್ನು ಸ್ವಲ್ಪವೂ ತಿಳಿದಿಲ್ಲವೋ ಅವರನ್ನು ಕರೆಸುತ್ತಾರೆ. ಅಂಥವರು ಇನ್ನೂ ಹೆಸರು ಕೆಡಿಸಿಬಿಡುತ್ತಾರೆ. ಇದರಿಂದ ಬ್ರಹ್ಮ ಕುಮಾರ ಕುಮಾರಿಯರು ಹೀಗೆ ಇರುತ್ತಾರೆ. ಪೂರ್ಣ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ. ಅಂದ ಮೇಲೆ ಪೂರ್ಣ ಹೆಸರು ಕೆಟ್ಟು ಹೋಯಿತಲ್ಲವೇ? ಶಿವತಂದೆಯ ಹೆಸರು ಕೆಡಿಸುವುದು ಉತ್ತಮ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ. ಹೇಗೆ ಇಲ್ಲಿಯೂ ಸಹ ಕೆಲವರು ಕೋಟ್ಯಾಧಿಪತಿಯರು ಕೇಳಿದರು. ಕೆಲವರು ಕೋಟ್ಯಾಧಿಪತಿಗಳು ಇದ್ದಾರೆ, ಪದ್ಮಾಪತಿಗಳು ಇದ್ದಾರೆ. ಕೆಲವರಂತೂ ನೋಡಿ ಹಸಿವಿನಿಂದ ನರಳುತ್ತಿದ್ದಾರೆ. ಇಂಥ ಭಿಕಾರಿಗಳು ಸಹ ಬಂದು ರಾಜಕುಮಾರನಾಗುತ್ತಾರೆ. ಈಗ ನೀವು ಮಕ್ಕಳೇ ತಿಳಿದುಕೊಂಡಿದ್ದೀರಿ. ಈಗ ನೀವು ಅದೇ ಶ್ರೀಕೃಷ್ಣನನ್ನು ಹೇಗಿದ್ದಾರೆ, ಅವರು ಕೊನೆಯಲ್ಲಿ ಭಿಕಾರಿಯಾಗುತ್ತಾರೆ, ಮತ್ತೆ ಭಿಕಾರಿಯಿಂದ ರಾಜರಾಗುತ್ತಾರೆ. ಇವರು ಭಿಕಾರಿಯಾಗಿದ್ದಾರಲ್ಲವೇ? ಅಲ್ಪ ಸ್ವಲ್ಪ ಸಂಪಾದನೆ ಮಾಡಿದರೂ ಸಹ ನೀವು ಮಕ್ಕಳಿಗಾಗಿ ಇಲ್ಲವೆಂದರೆ ನಿಮ್ಮಲ್ಲೇ ಪಾಲನೆ ಹೇಗಾಗುವುದು? ನೀವು ಮಕ್ಕಳಿಗಾಗಿ ಇಲ್ಲವೆಂದರೆ ನಿಮ್ಮೆಲ್ಲರ ಪಾಲನೆ ಹೇಗಾಗುವುದು? ಇವೆಲ್ಲ ಮಾತುಗಳು ಶಾಸ್ತ್ರಗಳಲ್ಲಿವೆ. ಶಿವತಂದೆಯೇ ಬಂದು ತಿಳಿಸುತ್ತಾರೆ. ಅವಶ್ಯವಾಗಿ ಇವರು ಅಂದರೆ ಬ್ರಹ್ಮ ಹಳ್ಳಿಯ ಬಾಲಕನಾಗಿದ್ದನು. ಹೆಸರೇನೂ ಶ್ರೀಕೃಷ್ಣನೆಂದು ಇರಲಿಲ್ಲ. ಇದು ಆತ್ಮದ ಮಾತಾಗಿದೆ. ಆದ್ದರಿಂದ ಮನುಷ್ಯರು ತಬ್ಬಿಬ್ಬಾಗಿದ್ದಾರೆ. ತಂದೆಯು ತಿಳಿಸಿದರು, ಶಿವ ಜಯಂತಿಯಂದು ಪ್ರತಿದಿನವೂ ಪ್ರತಿಯೊಬ್ಬರೂ ಮನೆ ಮನೆಯಲ್ಲಿ ಚಿತ್ರಗಳನ್ನಿಟ್ಟು ಸರ್ವಿಸ್ ಮಾಡಬೇಕು. ಮಾಡಿ ಬರೆಯಿರಿ. ಬೇಹದ್ದಿನ
ತಂದೆಯಿಂದ 21 ಜನ್ಮಗಳಿಗಾಗಿ ಸ್ವರ್ಗದ ರಾಜ್ಯಭಾಗ್ಯವು ಸೆಕೆಂಡ್‌ನಲ್ಲಿ ಹೇಗೆ ಸಿಗುತ್ತದೆ ಎಂದು ಬಂದು ತಿಳಿದುಕೊಳ್ಳಿ. ಹೇಗೆ ದೀಪಾವಳಿ ಎಂದು ಮನುಷ್ಯರು ಬಹಳ ಅಂಗಡಿಯನ್ನು ತೆರೆದು ಕುಳಿತುಕೊಳ್ಳುತ್ತಾರೆ, ನೀವು ಅವಿನಾಶಿ ಜ್ಞಾನರತ್ನಗಳ ಅಂಗಡಿಯನ್ನು ತೆರೆದು ಕುಳಿತುಕೊಳ್ಳಬೇಕಾಗಿದೆ. ನಿಮ್ಮ ಅಂಗಡಿ ಎಷ್ಟು ಶೃಂಗಾರವಾಗಿರುವುದು. ಮನುಷ್ಯರು ದೀಪಾವಳಿ ಎಂದು ಮಾಡುತ್ತಾರೆ ಮನುಷ್ಯರು ದೀಪಾವಳಿ ಎಂದು ಶೃಂಗಾರ ಮಾಡುತ್ತಾರೆ, ನೀವು ಶಿವ ಜಯಂತಿ ಎಂದು ಮಾಡಿ. ಯಾವ ಶಿವ ತಂದೆಯು ಎಲ್ಲರ ದೀಪವನ್ನು ಬೆಳಗಿಸುತ್ತಾರೆ, ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅವರಂತೂ ಲಕ್ಷ್ಮಿಯಿಂದ ವಿನಾಶಿ ಧನವನ್ನು ಬಿಡುತ್ತಾರೆ ಮತ್ತು ಇಲ್ಲಿ ಜಗದಂಬೆಯಿಂದ ನಿಮಗೆ ವಿಶ್ವದ ರಾಜ್ಯ ಭಾಗ್ಯವು ಸಿಗುತ್ತದೆ. ಈ ರಹಸ್ಯವನ್ನು ತಂದೆಯು ತಿಳಿಸುತ್ತಾರೆ. ತಂದೆಯು ಯಾವುದೇ ಶಾಸ್ತ್ರವನ್ನು ತೆಗೆದುಕೊಂಡು ತಿಳಿಸುವುದಿಲ್ಲ. ತಂದೆಯು ಹೇಳುತ್ತಾರೆ, ನಾನು ಜ್ಞಾನಪೂರ್ಣನಾಗಿದ್ದೇನೆ ಅಲ್ಲವೇ. ಇದಂತೂ ತಿಳಿದಿದೆ. ಇಂತಿಂಥ ಮಕ್ಕಳು ಬಹಳ ಚೆನ್ನಾಗಿ ಸರ್ವಿಸ್ ಮಾಡುತ್ತಾರೆ, ಆದ್ದರಿಂದ ನೆನಪು ಬರುತ್ತದೆ. ಬಾಕಿ ಒಬ್ಬೊಬ್ಬರಲ್ಲಿಯೂ ಕುಳಿತುಕೊಳ್ಳಲು ಅವರನ್ನು ಅರಿತುಕೊಳ್ಳುತ್ತೇನೆಂದಲ್ಲ. ಕೆಲವೊಂದು ಸಮಯದಲ್ಲಿ ಇವರು ಪತಿತರಾಗಿದ್ದಾರೆ ಎಂದು ತಿಳಿಯುತ್ತದೆ. ಸಂಶಯ ಬರುತ್ತದೆ. ಅವರ ಮುಖವೂ ಸಹ ನಿರಾಶೆಯಾಗಿ ಬಿಡುತ್ತದೆ. ಇವರನ್ನು ವಿಚಾರಿಸಿ ಎಂದು ಮೇಲಿಂದ ಬಾಬಾರವರು ಸಹ ಆದೇಶವನ್ನು ಕಳಿಸುತ್ತಾರೆ. ಇದು ಸಹ ನಾಟಕದಲ್ಲಿ ನೋಂದಣಿಯಾಗಿದೆ. ಕೆಲವರಿಗೆ ಹೇಳಲಾಗುತ್ತದೆ, ಎಲ್ಲರಿಗೂ ಹೇಳುವುದಿಲ್ಲ. ಇಂಥವರು ಅನೇಕರಿದ್ದಾರೆ. ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ. ಯಾರು ಈ ರೀತಿ ಮಾಡುತ್ತಾರೆಯೋ ಅವರು ಚೆನ್ನಾಗಿ ತನಗೆ ನಷ್ಟ ಮಾಡಿಕೊಳ್ಳುತ್ತಾರೆ. ಸತ್ಯವನ್ನು ಹೇಳುವುದರಿಂದ ಸ್ವಲ್ಪ ಲಾಭವಾಗುತ್ತದೆ, ಇಲ್ಲವೆಂದರೆ ಇನ್ನೂ ಹೆಚ್ಚಿನ ನಷ್ಟ ಆಗುತ್ತದೆ. ತಂದೆಯು ನಮ್ಮನ್ನು ಸುಂದರನಾಗಿ ಮಾಡಲು ಬಂದಿದ್ದಾರೆ, ಮತ್ತೆ ನಮ್ಮ ಮುಖವನ್ನು ಕಪ್ಪಾಗಿ ಮಾಡಿಕೊಳ್ಳುತ್ತೇವೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಇದು ಬೇಹದ್ದಿನ ಪ್ರಪಂಚವಾಗಿದೆ. ಮಾನವ ಮುಳ್ಳುಗಳಾಗಿವೆ. ಸತ್ಯಯುಗಕ್ಕೆ ಅಲ್ಲನ ಹುದೋಟವೆಂದು ಕರೆಯಲಾಗುತ್ತದೆ. ಇದು ಕಾಡಾಗಿದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಯಾವಾಗ ಧರ್ಮದ ನಿಂದನೆಯಾಗುತ್ತದೆಯೋ ಆಗ ನಾನು ಬರುತ್ತೇನೆ. ಮೊದಲನೇ ನಂಬರಿನ ಶ್ರೀಕೃಷ್ಣ ನೋಡಿ 84 ಜನ್ಮಗಳ ನಂತರ ಹೇಗಾಗುತ್ತಾನೆ. ಎಲ್ಲರ ತಮೋಪ್ರಧಾನರಾಗಿದ್ದಾನೆ. ಪರಸ್ಪರ ಯುದ್ಧ ಮಾಡುತ್ತಿರುತ್ತಾರೆ. ಇದು ಸಹ ನಾಟಕದಲ್ಲಿ. ನಂತರ ಸ್ವರ್ಗದಲ್ಲಿ ಇದ್ಯಾವುದೂ ಇರುವುದಿಲ್ಲ. ಜ್ಞಾನ ಬಿಂದುಗಳ ಅನೇಕ ಪ್ರಕಾರದಲ್ಲಿವೆ. ಅದನ್ನು ಬದಲಾಯಿಸಿಕೊಳ್ಳಬೇಕು, ಬರೆದುಕೊಳ್ಳಬೇಕು. ಹೇಗೆ ಬ್ಯಾರಿಸ್ಟರ್ ಸಹ ವಿಚಾರ ಪುಸ್ತಕವನ್ನು ನೀಡುತ್ತಾರಲ್ಲವೇ, ವೈದ್ಯರು ಸಹ ಪುಸ್ತಕ ನೀಡುತ್ತಾರೆ. ಅದನ್ನು ನೋಡಿಕೊಂಡು ಔಷಧಿಯನ್ನು ಕೊಡುತ್ತಾರೆ. ಅಂದಾಗ ಮಕ್ಕಳು ಎಷ್ಟು ಚೆನ್ನಾಗಿ ಓದಬೇಕು, ಸೇವೆಯನ್ನು ಮಾಡಬೇಕು. ತಂದೆಯು ಮನ್ಮನಾಭವ ನಂಬರ್ 1 ಮಂತ್ರವನ್ನು ಕೊಟ್ಟಿದ್ದಾರೆ. ಶಿವ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿದ್ದೇ ಆದರೆ ಸ್ವರ್ಗದ ಮಾಲೀಕರಾಗಿ ಬಿಡುತ್ತೀರಿ. ಶಿವ ಜಯಂತಿಯನ್ನು ಆಚರಿಸುತ್ತಾರೆ. ಆದರೆ ಶಿವ ತಂದೆಯು ಏನು ಮಾಡಿದರು, ಅವಶ್ಯವಾಗಿ ಸ್ವರ್ಗದ ಆಸ್ತಿಯನ್ನು ಕೊಟ್ಟಿರಬೇಕು. ಇಲ್ಲಿಗೆ 5000 ವರ್ಷಗಳಾಯಿತು. ಸ್ವರ್ಗದಿಂದ ನರಕ, ನರಕದಿಂದ ಸ್ವರ್ಗ ಹೋಗುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಯೋಗಯುಕ್ತರಾಗಿ. ಆದರೆ ನಿಮಗೆ ಪ್ರತಿಯೊಂದು ಮಾತು ಚೆನ್ನಾಗಿ ಅರ್ಥವಾಗುತ್ತದೆ. ಅದು ಸಹ ಯೋಗ ಸರಿಯಾಗಿಲ್ಲವೆಂದರೆ ತಂದೆಯು ನೆನಪು ಇಲ್ಲವೆಂದ ಅರ್ಥ. ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ವಿಕರ್ಮವೂ ಸಹ ವಿನಾಶ ಹೋಗೋದಿಲ್ಲ. ಯೋಗಯುಕ್ತರಾಗದ ಕಾರಣಕ್ಕ ಇಷ್ಟೊಂದು ಸದ್ಗತಿಯೂ ಸಹ ಆಗೋದಿಲ್ಲ. ಪಾಪವೂ ಉಳಿದುಕೊಂಡು ಬಿಡುತ್ತದೆ. ನಂತರ ಪದವಿಯು ಕಡಿಮೆ ಆಗುತ್ತದೆ. ಅನೇಕರು ಸ್ವಲ್ಪವೂ ಯೋಗ ಮಾಡುವುದಿಲ್ಲ. ನಾಮರೂಪದಲ್ಲಿ ಮುಳುಗಿರುತ್ತಾರೆ. ಅವರದೇ ನೆನಪು ಬರುತ್ತಾ ಇರುತ್ತದೆ. ಅಂದಾಗ ಹೇಗೆ ವಿಕರ್ಮ ವಿನಾಶವಾಗುತ್ತದೆ. ದೇಹಿ ಅಭಿಮಾನಿಗಳಾಗಿ ಎಂದು ತಂದೆಯು ಹೇಳುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರದಲ್ಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग. नमस्ते नमस्ते नमस्ते. ಶುಕ್ರಿಯಾ ಬಾಬಾ, ಶುಕ್ರಿಯಾ. ವಹ ಬಾಬಾ ವಹ. ಧಾರಣೆಗಾಗಿ ಮುಖ್ಯ ಸಾರ. ಶಿವ ಜಯಂತಿಯಂದು ಅವಿನಾಶಿ ಜ್ಞಾನ ರತ್ನಗಳ ಅಂಗಡಿಯನ್ನು ತೆರೆದು ಸೇವೆಯನ್ನು ಮಾಡಬೇಕು. ಮನೆಯನ್ನು ಬೆಳಗಿಸಿ ಎಲ್ಲರಿಗೂ ತಂದೆಯ ಪರಿಚಯವನ್ನು ಕೊಡಬೇಕು. ಸತ್ಯ ತಂದೆಯೊಂದಿಗೆ ಸತ್ಯವಾಗಿರಬೇಕು. ಯಾವುದೇ ವಿಕರ್ಮವನ್ನು ಮಾಡಿ ಮುಚ್ಚಿರಬಾರದು. ಯಾವುದೇ ಪಾಪವು ಉಳಿಬಾರದು. ಆ ರೀತಿ ಯೋಗಯುಕ್ತರಾಗಬೇಕು.
ಯಾವುದೇ ನಾಮರೂಪದಲ್ಲಿ ಸಿಕ್ಕಿ ಹಾಕಿಕೊಳ್ಳಬಾರದು. ವರದಾನ: ನನ್ನತನದ ಬಾಣವನ್ನು ಅಳಿಸುವಂತ ಬ್ರಹ್ಮ ತಂದೆ ಸಮಾನ ಶ್ರೇಷ್ಠ ತ್ಯಾಗಿ ಭವ. ವಿವರಣೆ: ಸಂಬಂಧದ ತ್ಯಾಗ, ವೈಭವಗಳ ತ್ಯಾಗ ಯಾವುದೇ ದೊಡ್ಡ ಮಾತಲ್ಲ. ಆದರೆ ಪ್ರತೀಕಾರದಲ್ಲಿ, ಸಂಕಲ್ಪದಲ್ಲಿಯೂ ಅನ್ಯರನ್ನು ಮುಂದಿಡುವ ಪಾವನೆ ಇಡುವುದು, ಅರ್ಥಾತ್ ತನ್ನನ್ನು ಅಳಿಸುವುದಾಗಿದೆ. ಮೊದಲು ನೀವು ಎನ್ನುವುದು ಇದಾಗಿದೆ ಶ್ರೇಷ್ಠ ತ್ಯಾಗ. ಇದನ್ನೇ ಸಂಯಮನ ಬಾಣವನ್ನು ಅಳಿಸುವುದು ಎಂದು ಹೇಳಲಾಗುತ್ತದೆ. ಹೇಗೆ ಬ್ರಹ್ಮ ತಂದೆಯೂ ಸಹ ಮಕ್ಕಳನ್ನು ಮುಂದೆ ಇಟ್ಟರು, ನಾನು ಮುಂದೆ ಇರಬೇಕು. ಇದರಲ್ಲಿಯೂ ಸಹ ಸದಾ ತ್ಯಾಗಿಯಾಗಿರಬೇಕು. ಇದೇ ತ್ಯಾಗದ ಕಾರಣ ಎಲ್ಲದಕ್ಕಿಂತ ಮುಂದೆ, ಅರ್ಥಾತ್ ನಂಬರ್ನಲ್ಲಿ ಹೋಗುವ ಫಲ ಸಿಗುತ್ತದೆ ಅಂದಾಗ ಫಾಲೋ ಫಾದರ್ ಸ್ಲೋಗನ್: ತಕ್ಷಣ ಯಾರದ್ದೇ ಕಡಿಮೆ ಬಲಹೀನತೆಗಳನ್ನ ತೆಗೆಯುವುದು, ಇದೇ ದುಃಖ ಕೊಡುವುದಾಗಿದೆ. ತಮ್ಮ ಶಕ್ತಿಶಾಲಿ ಮನಸ್ಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡ್ರಿ. ಹೇಗೆ ಎತ್ತರದ ಟವರ್ನಿಂದ ಸಕಾಶ ಕೊಡುತ್ತದೆ, ಲೈಟ್ ಹರಡಿಸುತ್ತದೆ, ಅದೇ ರೀತಿ ನೀವು ಮಕ್ಕಳು ಸಹ ತಮ್ಮ ಶ್ರೇಷ್ಠ ಸ್ಥಿತಿಯ ಅಥವಾ ಶ್ರೇಷ್ಠ ಸ್ಥಾನದಲ್ಲಿ ಕುಳಿತು ಕಡಿಮೆ 4 ಗಂಟೆ ವಿಶ್ವಕ್ಕೆ ಲೈಟ್ ಮತ್ತು ಮೈಟ್ ಕೊಡಿ. ಹೇಗೆ ಸೂರ್ಯನು ವಿಶ್ವಕ್ಕೆ ಬೆಳಕು ಕೊಡಬೇಕೆಂದರೆ ಎತ್ತರದಲ್ಲಿರಬೇಕು, ಸಾಕಾರ ಸೃಷ್ಟಿಗೆ ಸಕಾಶ ಕೊಡಲು ಶ್ರೇಷ್ಠ ಸ್ಥಾನದ ನಿವಾಸಿಯಾಗಿ. ಓಂ ಶಾಂತಿ.